ಟಮಾಟಿ ಚಟ್ನಿ ಮಾಡುವ ವಿಧಾನ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ ಉತ್ತರ ಕರ್ನಾಟಕದ ಶೈಲಿಯಲ್ಲಿ. ಫ್ರೆಂಡ್ಸ್, ಫಸ್ಟು ಟಮಾಟಿಕಾಯನ್ನು ಸ್ವಚ್ಛವಾಗಿ ತೊಳ್ಕೊಬೇಕು. ನಾನು ಆಲ್ರೆಡಿ ನೋಡಿ ತೊಳೆದಾಗಿದೆ. ಇವಾಗ ಇವನ್ನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಫಸ್ಟು ಕಟ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ನಾನು ಟೊಮೊಟೊಕಾಯಿನ ಕಟ್ ಮಾಡ್ಕೊಂಡಾಯಿತು. ಇವಾಗ ಇದನ್ನು ನಾನಿವಾಗ ಟೊಮೊಟೊಕಾಯಿನ ಕಟ್ ಮಾಡಾಯಿತು. ಇದನ್ನು ನಾವು ಇವಾಗ ಹಂಚಿಗೆ ಹಾಕೋಣ. ಬಿಸಿಗೆ ಆಲ್ರೆಡಿ ಇಟ್ಟಿದ್ದೆ ನಾನು ಬಿಸಿ ಮಾಡೋದಕ್ಕೆ ಹಂಚು. ಇವಾಗ ಹಂಚಿಗೆ ಹಾಕಾಯಿತು. ಚಲೋತ್ನಂಗೆ ಅದು ಬಿಸಿ ಆಗಿರಬೇಕು ಹಂಚು. ಆಮೇಲೆ ನೀರು ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊತಾ ಇರಬೇಕು. ಹಾಗೆ ಹೀಗೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ತಾನೆ ಇರಬೇಕು. ನೋಡಿ ಸೌಂಡ್ ಹೆಂಗೆ ಬರುತ್ತೆ, ಕುಟು 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 ಅಂತ. ಸ್ವಲ್ಪ ನೀಟಾಗಿ ಫ್ರೈ ಮಾಡ್ತಾನೆ ಇರಬೇಕು. ನಮ್ಮ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ಏನಕ್ಕೆ ಸೀಕ್ರೆಟಾಗಿ ಎಷ್ಟು ಟೇಸ್ಟಿಯಾಗಿ ಇರುತ್ತೆ ಟೊಮೊಟೊಕಾಯಿ ಚಟ್ನಿ ಅಂತ ನಿಮಗೆ ನಾನು ಇವತ್ತು ಹೇಳ್ಕೊಡ್ತೇನೆ. ನೋಡ್ತಾ ಇರಿ ನೀವು. ನೋಡಿ, ಇವಾಗ ಸ್ವಲ್ಪ ಅರ್ಧಂಬರ್ಧ ಫ್ರೈ ಆಗಿದೆ ಮತ್ತು ನೀರೆಲ್ಲನೂ ಹೋಗಿದೆ ಪೂರ್ತಿಯಾಗಿ. ಸ್ವಲ್ಪ ಟೊಮೊಟೊಕಾಯಿನೂ ಕಲರ್ನೂ ಸ್ವಲ್ಪ ಚೇಂಜ್ ಬಂದಿದೆ. ಇವಾಗ ಅದಕ್ಕೆ ನಾವು ಸ್ವಲ್ಪ ಆಯಿಲ್ ಹಾಕೋಬೇಕು. ಅಂದ್ರೇ ತುಂಬ ಸ್ಮೂತಾಗಿ ಚೆನ್ನಾಗಿ ಫ್ರೈ ಆಗುತ್ತವೆ ಟೊಮೊಟೊಕಾಯಿ. ಇವಾಗ ಹಾಕೊಂಡಿದ್ದೀನಿ. ಚಟಪಟ ಸದ್ದು ಚಲೋ ಆಗುತ್ತೆ ನೋಡಿ. ಇವಾಗ ನೀವು ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಆಯಿಲ್ ಹಾಕ್ಕೊಂಡು ಕೂಡ ಮಾಡ್ಬೋದು. ನಾನು ಎಷ್ಟು ಸಾಕು ಅಂತ ಹಾಕ್ಕೊಂಡಿದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಎಲ್ಲನೂ ಫ್ರೆಶ್ ಆಗಿ ಸಿಗ್ತವೆ. ಯಾಕಂತಂದರೆ ಹಳ್ಳಿಲಿಂದ ಜನರು ತುಂಬಾ ಸಂತಿಗೆಲ್ಲ ಮಾರೋಕ್ಕೆ ಅದು ಬಂದಿರ್ತಾರಲ್ವ. ನಾನು ನಿನ್ನೆ ತಾನೇ ತೊಗೊಂಬಂದಿದ್ದು ಎಲ್ಲನೂ. ಅಷ್ಟು ಚಲೋ ಇದ್ದು, ಕಾಯಿ ಸ್ವಲ್ಪನೂ ಹಣ್ಣಾಗಿದ್ದಿಲ್ಲ, ಏನಿಲ್ಲ. ಅದಕ್ಕೋಸ್ಕರ ಇವತ್ತು ನಿಮ್ಮ ಜೊತೆಗೆ ಈ ರೆಸಿಪಿನ ಹಂಚ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ನಿಮಗೆ ನಾನು ಮಾಡಿರೋ ಹಳೆ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದ್ದಾವೆ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ಹೊಸದಾಗಿ ವೀಡಿಯೋ ಸ್ಟಾರ್ಟ್ ಮಾಡಿರೋರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಒಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ಆಲ್ಮೋಸ್ಟ್ ಫ್ರೈ ಆಗ್ತಾ ಇದ್ದಾವೆ ಟೊಮೊಟೊಕಾಯಿ. ಆದರೆ ಇನ್ನೂ ಹಸಿ ಇದೆಯಲ್ಲ, ಎಲ್ಲ ಗ್ರೀನ್ ಎಲ್ಲನೂ ಹೋಗಿಲ್ಲ. ಸ್ವಲ್ಪ ಗೋಲ್ಡನ್ ಮಿಕ್ಸ್ ಬರಬೇಕು. ಇಲ್ಲಿ ತನಕನೂ ಫ್ರೈ ಮಾಡ್ತಾನೆ ಇರಬೇಕು. ಸ್ವಲ್ಪ ಇದು ಘಾಟ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಕಿಟಕಿ ಇರೋ ಕಡೆನೇ ಅಡುಗೆ ಮಾಡ್ಕೊಳೋದು ಒಳ್ಳೆಯದು ನೀವು. ಯಾಕಂದರೆ ನಮ್ಮಲ್ಲಿ ಕಿಟಕಿ ಇದೆ, ಅದಕ್ಕೋಸ್ಕರ ಎಲ್ಲ ಔಟ್ಸೈಡೇ ಹೋಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ನಿಮಗೆ ಮತ್ತೆ ಯಾವುದಾದ್ರೂ ರೆಸಿಪಿ ಬೇಕಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ನಮ್ಮ ಉತ್ತರ ಕರ್ನಾಟಕದ ಟೇಸ್ಟಿಯಾಗಿಯೇ ಮಾಡಿ ತೋರಿಸ್ತೀನಿ. ಯಾಕಂದರೆ ನಾನು ಉತ್ತರ ಕರ್ನಾಟಕದವಳು. ಅದಕ್ಕೆ ಫ್ರೆಂಡ್ಸ್, ಇನ್ನೂ ಫ್ರೈ ಆಗಬೇಕು. ಇದೆಲ್ಲನೂ ನೋಡ್ತಾ ಇದ್ರಲ್ವ ಎಷ್ಟು ಫ್ರೈ ಮಾಡಬೇಕು ಅಂತ. ಇದಕ್ಕೆ ಮೇಯ್ನಾಗಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಯಾಕೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಡುಗೆ ಎಲ್ಲ ಅಷ್ಟು ರುಚಿ ಇರುತ್ತೆ ಅಂತಲೂ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದರಲ್ಲಿ ಏನೇನು ಹಾಕಿದರೆ ಯಾವ್ದು ಟೇಸ್ಟ್ ಬರುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ಇನ್ನೊಂದು ನಾನು ನಿಮಗೆ ಹೇರ್ ಸೀಕ್ರೆಟ್ ಕೂಡ ಹೇಳ್ಕೊಡ್ತೇನೆ. ಮೊದಲಿನ ಕಾಲದಲ್ಲಿ ಹಳ್ಳೀಲಿ ಏನು ಯೂಸ್ ಮಾಡ್ತಿದ್ರು, ಏನಿಲ್ಲ ಅನ್ನೋದ್ರ ಬಗ್ಗೆನೂ ನಾನು ನಿಮಗೆ ಹೇಳ್ಕೊಡ್ತೇನೆ. ನೆಕ್ಸ್ಟ್ ವೀಡಿಯೋ ಅದೇ ಮಾಡ್ತೇನೆ ನಾನು. ಪ್ಲೀಸ್ ಸ್ವಲ್ಪ ನೋಡ್ತಾ ಇರಿ ಅಂತ ನಿಮಗೆ ನಾನು ಹೇಳ್ತೇನೆ. ಫ್ರೆಂಡ್ಸ್, ಆಲ್ಮೋಸ್ಟ್ ಫ್ರೈ ಆಗಿದ್ದಾವೆ ಟೊಮೊಟೊಕಾಯಿ. ಇವನ್ನ ನಾವು ಇವಾಗ ಏನು ಮಾಡಬೇಕು ಅಂತ ಹೇಳ್ತೀನಿ. ಹಾಗೆ ಹಂಚಲ್ಲೇ ಇಡಬೇಕಾ ಇಲ್ಲ ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ನೋಡಿ, ಎಲ್ಲ ಟೊಮೊಟೊಕಾಯಿ ಯಾವ ರೀತಿ ಬ್ಲ್ಯಾಕ್ ಥರ ಬಂದಿದ್ದಾವೆ ಅಂತ. ಹಾಗೇ ಬರಬೇಕು ಅವು. ಅಂದ್ರೇ ಅದು ಫುಲ್ ಎಲ್ಲ ಹಸಿ ಸ್ಮೆಲ್ ಹೋಗಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅದು ಟೊಮೊಟೊಕಾಯಿ. ಅದಕ್ಕೋಸ್ಕರ ಇವಾಗ ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೇನೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬೇಡಿ ನೀವು ಕೂಡ. ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಆಲ್ರೆಡಿ. ಇವಾಗ ಇವನ್ನ ನಾವು ಒಂದು ಪ್ಲೇಟ್ ತೊಗೊಂಡು ಗಪ್ಪನೇ ಮುಚ್ಚಿಟ್ಬಿಡಬೇಕು ಈ ಥರ. ಯಾಕಂತಂದರೆ ಅವು ಅಲ್ಲೇ ಸ್ವಲ್ಪ ಉಗಾದ ಮೇಲೇ ಕುದ್ದು ಬಿಡ್ತವೆ. ಅಂದರೆ ನಾವು ಮಿಕ್ಸರ್ ಹಾಕಬೇಕಾದ್ರೆ ಅವೆಲ್ಲನೂ ಚೆನ್ನಾಗಿ ಗ್ರೈಂಡ್ ಆಗ್ತವೆ. ಅದಕ್ಕೋಸ್ಕರ ಇವಾಗ ನಾನು ಇಲ್ಲಿ ಒಂದು ಪ್ಲೇಟ್ ತೊಗೊಂಡು ಗಪ್ಪನೇ ಮುಚ್ಚಿಬಿಡ್ತೇನೆ. ನೀವು ಕೂಡ ಮುಚ್ಚಿ. ಬಾಂಡಿ ತೊಗೊಂಡಿದ್ದೀನಿ. ಯಾಕಂತಂದರೆ ಇವಾಗ ಅದಕ್ಕೆ ಮಸಾಲ ರೆಡಿ ಮಾಡ್ಕೋಬೇಕಲ್ವ ನಾವು ಟೊಮಾಟೊ ಚಟ್ನಿಗೆ ಏನೇನು ಹಾಕಬೇಕು ಅಂತ. ಇವಾಗ ನಾನು ಈ ಬಾಂಡ್ಲಿನ ಕಾಯೋಕೆ ಇಟ್ಟಿದ್ದೀನಿ. ನೀರೆಲ್ಲ ಹೋಗ್ತಾ ಇದೆ ನೋಡಿ. ಇದಕ್ಕೆ ಕಾದಿರೋದಕ್ಕೆ ನಾನು ಇವಾಗ ಶೇಂಗಾ ಹಾಕ್ತಾಯಿದ್ದೀನಿ. ಶೇಂಗಾನ ನಾವು ಹಳೆ ವಿಡಿಯೋದಲ್ಲಿ ಯಾವ ಥರ ಫ್ರೈ ಮಾಡ್ಕೊಂಡಿದ್ವಿ ಅದೇ ಥರನೇ ನಾವು ಲೋ ಫ್ಲೇಮ್ನಲ್ಲೇ ಇಟ್ಟು
ಶೇಂಗಾನ ನಾವು ಬಿಸಿ ಮಾಡ್ಕೋಬೇಕು. ಯಾಕಂತಂದರೆ ಇದೇ ಮೇನ್ ಇಂಗ್ರೀಡಿಯೆಂಟ್ ಇವಾಗ ಶೇಂಗಾನೇ ಇದಕ್ಕೆ. ಅದಕ್ಕೋಸ್ಕರ ನೋಡಿ ಆಲ್ರೆಡಿ ಇದು ಕಾದ್ಬಿಟ್ಟಿದೆ. ಅದಕ್ಕೋಸ್ಕರನೇ ನೋಡಿ ಎಷ್ಟು ಬೇಗನೆ ಅವು ಸುಡ್ತಿದ್ದಾವೆ ಅಂತ. ಅಷ್ಟೇ ನಾವು ಸ್ವಲ್ಪ ಲೈಟಾಗಿ ಇಟ್ಟಿದ್ದೀನಿ ನಾನು ಗ್ಯಾಸು. ಅಷ್ಟೇ ಲೈಟಾಗೇ ಇವನ್ನ ನಾವು ಹುರ್ಕೋಬೇಕು. ನೋಡಿ ಯಾವ ಥರ ಎಷ್ಟು ಬೇಗನೆ ಶೇಂಗಾ ಹುರಿತಾ ಇದ್ದಾವೆ. ಯಾಕಂತಂದರೆ ಬಾಣಲಿ ತುಂಬಾ ಕಾದ್ಬಿಟ್ಟಿದೆ, ಅದಕ್ಕೋಸ್ಕರ. ಶೇಂಗಾ ಹುರ್ಕೊಂಡಿದ್ದಾಯ್ತು. ಇವಾಗ ನಾವು ಇದನ್ನ ತೆಗೆದು ಆರಕ್ಕೆ ಇಟ್ಬಿಡ್ತೀನಿ ನಾನು ಇವಾಗ. ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಏನಂತ ನಾನು ಹೇಳ್ಕೊಡ್ತೇನೆ, ನೋಡ್ತಾ ಹೋಗಿ. ನಾನಿಲ್ಲಿ ಏನೇನು ಮಸಾಲೆ ತೊಗೊಂಡಿದ್ದೀನಿ ಅಂತಂದರೆ ಜೀರಿಗೆ, ಅಲ್ಲ, ಬೆಳ್ಳುಳ್ಳಿ, ಹುಣಸೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ, ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ. ಗಿಟ್ ಮೆಣಸಿನ್ಕಾಯಿ ತೊಗೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದ್ರ ಜೊತೆಗೆ ಹುರ್ಕೊಂಡಿದ್ದೆಲ್ಲ ಶೇಂಗಾ ಕೂಡ ತೊಗೊಂಡಿದ್ದೀನಿ ನಾನು. ಇವಾಗ ಇವನ್ನೆಲ್ಲ ನಾವು ಮಿಕ್ಸರ್ ಜಾರ್ಗೆ ಹಾಕೋಣ. ಓಕೆನಾ ಫ್ರೆಂಡ್ಸ್? ಇವನ್ನೆಲ್ಲನೂ ನಾನು ಇವಾಗ ಜಾರ್ಗೆ ಹಾಕ್ತಾಯಿದ್ದೀನಿ. ಟೊಮೊಟೊ ಕಾಯಿ ಆಲ್ರೆಡಿ ಆರಿತ್ತು, ಅದಕ್ಕೋಸ್ಕರ ಜಾರ್ಗೆ ಹಾಕ್ತಾಯಿದ್ದೀನಿ ನಾನು ಇವಾಗ. ಇವು ಕೂಡ ಆರಿಸಲೇ ಹಾಕಬೇಕು. ಮತ್ತು ನಾನು ಹೇಳಿದ ಎಲ್ಲ ಮಸಾಲೆಗಳನ್ನು ನಾನು ಇವಾಗ ಜಾರ್ಗೆ ಹಾಕ್ತಾಯಿದ್ದೀನಿ ನೋಡಿ. ಶೇಂಗಾನ ಸೊಪ್ಪಿ ತೆಗಿಲಿಲ್ಲ ಅಂದ್ರೂ ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ಆ ಶೇಂಗಾವನ್ನು ಹಾಕ್ತಾಯಿದ್ದೀನಿ. ಮತ್ತು ವಾಪಸ್ಸು ಇದಕ್ಕೆ ನಾವು ಏನಂತಾರೆ ರುಚಿಗೆ ತಕ್ಕಷ್ಟು ಕೂಡ ಹಾಕ್ತಾಯಿದ್ದೀನಿ ನಾನು. ನೀವು ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಹಾಕಿ. ಮತ್ತು ಇದಕ್ಕೆ ನಾವು ಇಷ್ಟು ಹಾಕಿ ನೀರು ಒಂದು ಸ್ವಲ್ಪ ಮುಡ್ಸೋಕೆ ಹೋಗಬಾರ್ದು. ಇದಕ್ಕೆ ಬೆಳ್ಳುಳ್ಳಿ ಎಷ್ಟು ಹಾಕ್ತೀರೋ ಅಷ್ಟು ತುಂಬ ಒಳ್ಳೆಯದು. ಅದಾದಮೇಲೆ ನಾವು ಇದನ್ನು ಇವಾಗ ಮುಚ್ಚಿ ಫ್ರೈ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್. ಇವಾಗ ಮಿಕ್ಸರ್ ಮಾಡ್ಕೊಂಡು ಬಂದೆ. ಆದರೆ ಇದನ್ನು ನಾವು ತುಂಬಾ ಜಿನ್ನಾಗ ಹಾಕಕ್ಕೆ ಹೋಗಬಾರ್ದು. ಯಾಕಂತಂದರೆ ಸ್ವಲ್ಪ ಅರ್ಧಂಬರ್ಧ ಹಾಕಿದ್ರೇ ಬಾಯಿಗೆ ಶೇಂಗಾ ಬೀಜ ಅದೆಲ್ಲ ಸಿಗ್ತಾ ಹೋದರೆ ತುಂಬಾ ಟೇಸ್ಟಾಗಿ ಬರುತ್ತೆ. ನೋಡಿ ಈ ಥರ ಆಗಿದೆ ಚಟ್ನಿ. ಇವಾಗ ಪ್ರೆಸೆಂಟೇಷನ್ ಕೊಡ್ತೀನಿ ನೋಡಿ ರುಚಿಯಾದ ಟೊಮೆಟೊಕಾಯಿ ಚಟ್ನಿ ಇವಾಗ ಸವಿಯಲು ಸಿದ್ಧ. ಇದನ್ನು ನೀವು ಚಪಾತಿ ಜೊತೆ, ರೊಟ್ಟಿ ಜೊತೆ, ಮತ್ತು ದೋಸೆ, ಬಿಸಿ ಅನ್ನ ಎಲ್ಲದ್ರ ಜೊತೆನೂ ಕಾಂಬಿನೇಷನ್ ಆಗಿ ತೊಗೋಬೋದು. ತುಂಬಾ ಟೇಸ್ಟಿಯಾಗಿದೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮತ್ತು ನನಗೆ ನೀವು ಸಬ್ಸ್ಕ್ರೈಬ್, ಸಪೋರ್ಟ್, ಲೈಕ್, ಶೇರ್, ಕಮೆಂಟ್ಸ್ ಎಲ್ಲ ಮಾಡೋದನ್ನ ಮರೆಯಬೇಡಿ ಅಂತ ಹೇಳ್ತಾ ನಿಮಗೆ ಅಲ್ಲ ಫ್ರೆಂಡ್ಸ್, ಟೊಮಾಟೊಕಾಯಿ ಚಟ್ನಿ ಹೇಗೆ ಮಾಡೋದಂತ ನೀವು ಮಾಡ್ಕೊಳ್ಳಿ. ಟೇಸ್ಟ್ ಹೇಗಿದೆ ಅಂತ ನನಗೆ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೆಸಿಪಿ ಮಾಡಬೇಕಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್.